ಕೆಲವು ವರ್ಷಗಳ ಹಿಂದೆ ಕೊಲೆಸ್ಟ್ರಾಲ್ ಮೇಲೆ ನಾನೊಂದು ವಿಡಿಯೋ ಮಾಡಿದ್ದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಆ ವಿಡಿಯೋ ನೋಡಿಬಿಟ್ಟು ಅಮೆರಿಕದಲ್ಲಿ ನೆಲೆಸಿರುವಂತಹ ಒಬ್ಬರು ಕನ್ನಡಿಗ ಕಾರ್ಡಿಯೋಲಜಿಸ್ಟ್ ಡಾಕ್ಟ್ರು ನನಗೆ ಮೆಸೇಜ್ ಮಾಡ್ತಾರೆ ಮಿತ್ರರೆ, ಸರ್ ನೀವು ಹೇಳಿರುವಂಥ ಮಾಹಿತಿ ತುಂಬ ನಿಖರವಾಗಿದೆ ಅಂತ. ಹಾಗಾದರೆ ಆ ಮಾಹಿತಿ ನಾನು ಅಲ್ಲಿ ಏನು ನೀಡಿದ್ದೆ ಅಂದರೆ, ಯಾರು ಕೊಲೆಸ್ಟ್ರಾಲಿಗೆ ಸ್ಟ್ಯಾಟಿನ್ ಡ್ರಗ್ಸ್ ಇರುವಂತಹ ಮೆಡಿಸಿನ್ಸು ದೀರ್ಘಕಾಲಿಕವಾಗಿ ಯಾರು ತಗೊಳ್ತಾರೆ 3 ತಿಂಗಳು 4 ತಿಂಗಳು 6 ತಿಂಗಳು ಅಂಥವರಲ್ಲಿ ಬಾಡಿ ಪೇನು, ಕೈಕಾಲು ಜೋಮ್ ತುಂಬೋದು ಮತ್ತು ನರಗಳ ವೀಕ್ನೆಸ್ಸು ಮತ್ತು ಲೈಟಾಗಿ ಡಯಾಬಿಟಿಸ್ ಕೂಡ ಹೆಚ್ಚಾಗುವಂಥ ಸೈಡ್ ಎಫೆಕ್ಟ್ಸು ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಹಾಗಾದರೆ ತೊಗೊಳ್ಳೇಬಾರ್ದ? ಖಂಡಿತವಾಗೂ ತೊಗೊಳ್ಳೇಬೇಕು. ಆದರೆ ಚಿಕ್ಕ ಪುಟ್ಟ ಟ್ರೈಗ್ಲಿಸರೈಡ್ ಸ್ವಲ್ಪ ಜಾಸ್ತಿ ಇದೆ, ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂದರೆ ಖಂಡಿತವಾಗೂ ತೊಗೊಳ್ಳಿಕ್ಕೆ ಹೋಗಬಾರ್ದು. ನಿಮ್ಮ ಆಹಾರ ಶೈಲಿ ಮತ್ತು ಜೀವನ ಶೈಲಿಯನ್ನು ಫಸ್ಟು ಚೇಂಜಸ್ ಮಾಡಿಕೊಂಡು ಚೆಕ್ ಮಾಡಿ ನೋಡಬೇಕು. ಯಾರ್ದು ಟ್ರೈಗ್ಲಿಸರೈಡ್ಸು ಕೊಲೆಸ್ಟ್ರಾಲು ವೆರಿ ಹೈ ಇರುತ್ತೆ ಅಂಥವರಲ್ಲಿ 1 ರಿಂದ 2 ತಿಂಗಳು ತೊಗೊಂಡ್ಬಿಟ್ಟು ನಂತರ ಮತ್ತೆ ಚೆಕ್ ಮಾಡಿಸ್ಬಿಟ್ಟು ನೀವು ಸ್ಟಾಪ್ ಮಾಡ್ಕೋಬೋದು. ನಂತರ ಆಯುರ್ವೇದ ಪದ್ಧತಿ, ನೈಸರ್ಗಿಕ ಪದ್ಧತಿಯನ್ನು ನೀವು ಅವಲಂಬನೆ ಮಾಡ್ಕೋಬೋದು. ಅಕಸ್ಮಾತ್ ದೀರ್ಘಕಾಲಿಕವಾಗಿ ಅಥವಾ ಲೈಫ್ ಲಾಂಗ್ ಆಗಿ ಯಾರಾದರೂ ಕೊಲೆಸ್ಟ್ರಾಲಿಗೆ ಸಂಬಂಧಪಟ್ಟ ಮಾತ್ರೆ ತೆಗೆದುಕೊಳ್ತಾ ಇದ್ದರೆ ಖಂಡಿತವಾಗೂ ಅಂಥವರಲ್ಲಿ ನಾನಾ ರೀತಿಯಾದ ನೆಗೆಟಿವ್ ಸೈಡ್ ಎಫೆಕ್ಟ್ಸು ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಅದು ಅದೇ ಅಂತಿಲ್ಲ, ಬೇರೆ ಏನೇನೋ ಮಜಾ ಆಗ್ತಾ ಇರ್ತದೆ. ಓಕೆ, ಶುಗರ್ ಹೈ ಆಗೋದು, ಲೈಟಾಗಿ ಕೈಕಾಲು ಸೆಳೆತ, ಕೈಕಾಲು ಜೋಮ್ ತುಂಬೋದು, ಎರಡೂ ಕಪ್ಪೆಗಂಡಗಳಲ್ಲಿ ಸಿಕ್ಕಾಪಟ್ಟೆ ನೋವು ಬರೋದು,